ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ಬ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಮನೆಗೆ ಅಪ್ಪ ಅಮ್ಮ ಹಾಗೆ ನಮ್ಮ ಚಿಕ್ಕಮ್ಮ ಎಲ್ಲ ಬರ್ತಾಯಿದ್ರು ಅಂತ ಒಂದು ಸ್ವಲ್ಪ ಖರ್ಜೂರ ಮತ್ತು ಡ್ರೈ ನಟ್ಸು ಸೀಡ್ಸ್ ಎಲ್ಲ ಹಾಕಿ ಡ್ರೈ ಫ್ರೂಟ್ಸ್ ಡೇಟ್ಸ್ ಲಾಡು ಮಾಡಿದ್ದೆ. ಸೊ ಅದನ್ನು ಅವರಿಗೆ ಅಂತ ಮಾಡಿದ್ದು. ತುಂಬ ಬೇಗ ಮಾಡಿದೆ, ಸೊ ಶೂಟ್ ಮಾಡ್ಕೊಳ್ಳಿಕ್ಕೆ ನನಗೆ ಆಗಲಿಲ್ಲ. ಎಲ್ಲ ಥರದ ಡ್ರೈ ನಟ್ಸ್ ಹಾಗೆ ಸೀಡ್ಸ್ ಎಲ್ಲ ಇರುತ್ತೆ ಇದರಲ್ಲಿ. ಯಾವುದೇ ರೀತಿ ಆರ್ಟಿಫಿಷಿಯಲ್ ಶುಗರ್ ಆಗಿರ್ಬೋದು ಅಥವಾ ಜಾಗರಿನೂ ಸಹ ಅಂದರೆ ಬೆಲ್ಲದ ಪುಡಿನೂ ಸಹ ನಾನು ಇದಕ್ಕೆ ಯೂಸ್ ಮಾಡಿಲ್ಲ. ಗೋಡಂಬಿ, ಬಾದಾಮಿ, ಪಿಸ್ತಾ, ಬಿಳಿ ಎಳ್ಳು, ಒಣ ಕೊಬ್ಬರಿ, ಹಾಗೆಯೇ ವಾಲ್ನಟ್ಸು, ಸ್ವಲ್ಪ ಫ್ಲ್ಯಾಕ್ಸ್ ಸೀಡ್ಸು, ಬಿಳಿ ಎಳ್ಳು, ಎಲ್ಲ ಥರದ ನಟ್ಸು, ಸೀಡ್ಸು, ಸನ್ಫ್ಲವರ್ ಸೀಡ್ಸು, ಮಸ್ಕ್ ಮೆಲನ್ ಸೀಡ್ಸ್, ಹಾಗೆಯೇ ಪಂಪ್ಕಿನ್ ಸೀಡ್ಸ್ ಎಲ್ಲವನ್ನು ಹಾಕಿ, ಆಮೇಲೆ ಒಣ ದ್ರಾಕ್ಷಿ, ಕಪ್ಪು ದ್ರಾಕ್ಷಿ 2 ಥರ ಬರುತ್ತೆ ನೋಡಿ, ಅದನ್ನು ಎಲ್ಲ ಹಾಕಿ ಪ್ರಿಪೇರ್ ಮಾಡಿದ್ದೀನಿ. ಅಂದರೆ ವಯಸ್ಸಾದವ್ರಿಗೆ ಸ್ವಲ್ಪ ಚೆನ್ನಾಗಿರುತ್ತೆ, ತುಂಬ ಶುಗರ್ ತಿನ್ನಲ್ಲ ಅಂತ ಅಂದವ್ರಿಗೆ ಚೆನ್ನಾಗಿರುತ್ತೆ. ಆ್ಯಂಡ್ ಮಕ್ಕಳು ಅಷ್ಟೇ, ಎಲ್ಲ ಥರ ನಟ್ಸ್ನ ಮಿಕ್ಸ್ ಮಾಡಿ ಕೊಟ್ಟಾಗ ಕೆಲವೊಮ್ಮೆ ತಿನ್ನಲ್ಲ. ಬಟ್ ಈ ರೀತಿ ನಾವು ಒಂದು ಉಂಡೆ ಕೊಟ್ಬಿಟ್ರೆ ಎಲ್ಲ ಪದಾರ್ಥನೂ ಅದರಲ್ಲೇ ಇರೋದ್ರಿಂದ ಒಂದು ಉಂಡೆ ತಿಂದರೆ ಸಾಕು, ತುಂಬಾ ಹೆಲ್ದಿಯಾಗಿರುತ್ತೆ ಅದು. ಹಾಗೆಯೇ ಇನ್ನು ಮನೆಗೆ ಬರ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಗೋಧಿ ನುಚ್ಚಿತ್ತು ಮನೆಯಲ್ಲಿ. ಒಂದು ಸಲ ಇದರಲ್ಲಿ ಬಿಸಿಬೇಳೆಭಾತ್ ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು. ಗೋಧಿ ನುಚ್ಚಿಂದು ಪಾಯಸ ಮಾಡೋಣ ಅಂತ ಅಂದ್ಬಿಟ್ಟು ಗೋಧಿ ನುಚ್ಚು ಅಂದರೆ ಬ್ರೋಕನ್ ವೀಟ್ ಸಿಗುತ್ತೆ ಅಂಗಡಿಗಳಲ್ಲಿ. ಸೊ ಅದನ್ನು ಒಂದು ಅರ್ಧ ಕಪ್ ಆಗುವಷ್ಟು ನಾನು ಕುಕ್ಕರ್ಗೆ ಸೇರಿಸಿದ್ದೀನಿ. ಅದು ಬೇಯಿಸ್ಕೋಬೇಕು. ಹಾಗಾಗಿ ಅರ್ಧ ಕಪ್ಪಿಗೆ 2.5 ಕಪ್ ಆಗುವಷ್ಟು ನಾನು ಲಿಕ್ವಿಡ್ ಹಾಕೋತಾ ಇದ್ದೀನಿ. 1.5 ಲೋಟ ಆಗುವಷ್ಟು ನೀರನ್ನು ಸೇರಿಸಿದ್ದೀನಿ. 1 ಕಪ್ ಆಗುವಷ್ಟು ಗಟ್ಟಿ ಹಾಲು ಕೆನೆ ಸಮೇತ ಹಾಕಿದ್ದೀನಿ. ಇದಕ್ಕೆ ಅರಿಶಿನ ಎಲ್ಲ ಏನೂ ಹಾಕೋದು ಬೇಡ. ಒಂದು 3 ವಿಸಲ್ ಕೊಟ್ಟು ಬೇಯಿಸ್ಕೊಳ್ಳಿ, ಚೆನ್ನಾಗಿ ಸಾಫ್ಟ್ ಆಗಬೇಕು. ಅಷ್ಟರಲ್ಲಿ ಪಾಯಸಕ್ಕೆ ಈ ಕಡೆ ಬೆಲ್ಲನೂ ಸಹ ಕರಗಿಸಿ ಇಟ್ಕೊಳ್ಳೋಣ ಅಂತ ಒಂದು ಉಂಡೆ ತೊಗೊಂಡಿದ್ದೀನಿ. ಉಂಡೆ ಬೆಲ್ಲ, ಅಚ್ಚು ಬೆಲ್ಲ ತೊಗೊಳ್ಳೋದಾದರೆ ಒಂದು 2-3 ಅಚ್ಚು ಬೇಕಾಗುತ್ತೆ. ಇದು ಉಂಡೆ ಬೆಲ್ಲ ಸ್ವಲ್ಪ ಸಿಹಿನೂ ಇರುತ್ತೆ, ಹಾಗೆಯೇ ದೊಡ್ಡದಾಗೂ ಇರುತ್ತಲ್ಲ ಅಂತ ಅಂದ್ಬಿಟ್ಟು ಒಂದೇ ಉಂಡೆ ತೊಗೊಂಡಿದ್ದೀನಿ. ಅದಕ್ಕೂ ಅಷ್ಟೇ 1 ಕಪ್ ಆಗುವಷ್ಟು ನೀರನ್ನು ಹಾಕಿ ಕರಗಿಸೋಕ್ಕೆ ಇಟ್ಟಿದ್ದೀನಿ. ಜಸ್ಟ್ ಕರಗಿಸ್ಕೊಂಡ್ರೆ ಸಾಕು, ಯಾವುದೇ ರೀತಿ ಪಾಕ ಬರೆಸೋ ಅವಶ್ಯಕತೆ ಇಲ್ಲ. ಈ ಕಡೆ ಗೋಧಿ ನುಚ್ಚು ಬೇಯಿಸ್ಕೊಂಡಿದ್ದೆ ನೋಡಿ, 3 ವಿಸಲ್ ಕೊಟ್ಟು ಬೇಯಿಸ್ಕೊಂಡಿದ್ದೀನಿ ನೋಡಿ. ಈ ರೀತಿ ಸಾಫ್ಟಾಗಿ ಬೆಂದಿರುತ್ತೆ. ಅದನ್ನು ಒಂದು ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು. ಈ ರೀತಿ ಸೌಟಿನ ಹಿಂಭಾಗದಿಂದ ಈ ರೀತಿ ಪ್ರೆಸ್ ಮಾಡಿದ್ರೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಚೆನ್ನಾಗಿ. ಇದಕ್ಕೆ ಹಾಗೆ ಬಿಟ್ಬಿಟ್ರೆ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ 1 ಕಪ್ ಎಕ್ಸ್ಟ್ರಾ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ಇನ್ನು ಇದಕ್ಕೆ ಬೆಲ್ಲದ ನೀರೆಲ್ಲ ಸೇರಿಸ್ಬೇಕು. ಆಮೇಲೆ ಪಾಯಸ ಅಂತ ಅಂದಮೇಲೆ ಅದಕ್ಕೊಂದು ಸ್ವಲ್ಪ ಒಣ ಕೊಬ್ಬರಿ, ಕಾಯಿ, ಗಸಗಸೆ, ಎಳ್ಳು ಎಲ್ಲನೂ ಸಹ ಪುಡಿ ಮಾಡಿಕೊಂಡು ಆ ಪೇಸ್ಟ್ ಹಾಕ್ತೀವಿ. ಸೊ ಅದನ್ನು ಸಹ ಹಾಕಬೇಕು. ಅದೆಲ್ಲ ಹಾಕುವಷ್ಟರಲ್ಲಿ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು 1 ಲೋಟ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಸೊ ಇವಾಗ ಪಾಯಸ ರುಬ್ಕೊಳ್ಳೋದಕ್ಕೆ ಮಸಾಲೆ ಅಂದರೆ ಪಾಯಸದ ಮಸಾಲೆಗೆ ಹಸಿ ತೆಂಗಿನಕಾಯಿ, ಒಣ ಕೊಬ್ಬರಿ 2 ಹಾಕಬೇಕು. 1 ಸ್ಪೂನ್ ಗಸಗಸೆ, 1 ಸ್ಪೂನ್ ಬಿಳಿ ಎಳ್ಳು, ಸ್ವಲ್ಪ ಬಾದಾಮಿ, ಇವಿಷ್ಟನ್ನು ಇವಾಗ ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ. ಯಾವಾಗ್ಲೂ ಒಣ ಕೊಬ್ಬರಿ ಜೊತೆ ಒಂದು ಸ್ವಲ್ಪ ಹಸಿ ಕಾಯಿನ ಹಾಕಿದ್ರೆ ಟೇಸ್ಟ್ ಬರುತ್ತೆ. ಹಾಗಾಗಿ 2 ಹಾಕ್ಕೊಳ್ಳಿ, ಬರೀ ಒಣ ಕೊಬ್ಬರಿ ಹಾಕೋದಕ್ಕಿಂತ. ಇದಕ್ಕೇ ಒಂದು 4-5 ಏಲಕ್ಕಿ ಮತ್ತು 1 ಸ್ಪೂನ್ ಆಗುವಷ್ಟು ಅಕ್ಕಿ ಸೇರಿಸ್ತಾ ಇದ್ದೀನಿ, ಸ್ವಲ್ಪ ಥಿಕ್ನೆಸ್ ಬರಲಿ ಪಾಯಸ ಅಂತ ಅಂದ್ಬಿಟ್ಟು. ಇವಾಗ ಇದಕ್ಕೆ ಒಂದು ಅರ್ಧ ಲೋಟ ಆಗುವಷ್ಟು ನೀರನ್ನು ಸೇರಿಸ್ಬಿಟ್ಟು ನುಣ್ಣದಾಗಿ ರುಬ್ಕೋಬೇಕು. ಗಸಗಸೆ ಎಲ್ಲ ಬೇಗ ಅರಿಯೋದಿಲ್ಲ, ಸೊ ಸ್ವಲ್ಪ ಜಾಸ್ತಿ ಹೊತ್ತೇ ಇದನ್ನು ನುಣ್ಣದಾಗಿ ಅರೆದು ಈ ರೀತಿ ಪೇಸ್ಟ್ ಮಾಡಿಟ್ಕೊಂಡು ಈ ಪೇಸ್ಟನ್ನು ಬೇಯಿಸ್ಕೊಂಡಿರೋಂಥ ಗೋಧಿ ನುಚ್ಚಿಗೆ ಹಾಕಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಷ್ಟು ನೀರು ಹಾಕಿದ್ರೂ ತಡೆಯುತ್ತೆ ಇದು. ಹಾಗಾಗಿ ನಿಮಗೆ ಇವಾಗ ಸ್ಟಾರ್ಟಿಂಗ್ ಸ್ವಲ್ಪ ನೀರು ಜಾಸ್ತಿ ಅಂತ ಅನಿಸುತ್ತೆ, ಬಟ್ ಇದು ಕುದೀತಾ ಗಟ್ಟಿ ಆಗುತ್ತೆ. ಆಮೇಲೆ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ 20 ನಿಮಿಷ ಬಿಟ್ಟು ನೀವು ಸರ್ವ್ ಮಾಡ್ಬೇಕಾದ್ರೆ ಕರೆಕ್ಟ್ ಅದಕ್ಕೆ ಬಂದಿರುತ್ತೆ. ಇದೆಲ್ಲ ಮಿಕ್ಸ್ ಮಾಡೋ ಅಷ್ಟರಲ್ಲಿ ಈ ಕಡೆ ಬೆಲ್ಲದ ನೀರನ್ನು ಸಹ ರೆಡಿಯಾಗಿದೆ. ಬೆಲ್ಲ ಕರಗಿ ಇದನ್ನು ಸ್ಟ್ರೈನ್ ಮಾಡಿಬಿಟ್ಟು ಇದು ಪಾಯಸಕ್ಕೆಲ್ಲ ರೆಡಿ ಮಾಡಿಟ್ಕೊಂಡಿರ್ತೀವಲ್ವ ಅದಕ್ಕೆ ಹಾಕಿ ಜಸ್ಟ್ ಮಿಕ್ಸ್ ಮಾಡೋದು ಅಷ್ಟೇ. ನೋಡಿ, ಯಾವುದೇ ರೀತಿ ಪಾಕ ಬರ್ಸ್ಕೊಬಾರ್ದು. ಬೆಲ್ಲ ಪಾಕ ಬರ್ಸ್ಕೊಬಿಟ್ರೆ ತುಂಬ ಗಟ್ಟಿ ಆಗಿಬಿಡುತ್ತೆ ಪಾಯಸ. ಸೊ ಜಸ್ಟ್ ಬೆಲ್ಲದ ನೀರನ್ನು ಹಾಕಬೇಕಷ್ಟೆ. ಇವಾಗ ಈ ಪಾಯಸದ ಮಿಶ್ರಣನ ಮತ್ತೆ ಬಿಸಿಗೆ ಇಡಬೇಕು. ಯಾಕೆಂದರೆ ನಾವು ಏನು ರುಬ್ಬಿ ಹಾಕಿರ್ತೀವಲ್ವ ಗಸಗಸೆ, ಅದನ್ನೆಲ್ಲ ಹುರಿದು ಹಾಕಿಲ್ಲ ನಾನು. ಹಾಗಾಗಿ ಚೆನ್ನಾಗಿ ಕುದಿಬೇಕು. ಅದು ಕುದೀತಾ ಇನ್ನೂ ಗಟ್ಟಿ ಆಗುತ್ತೆ. ಸೊ ನೋಡ್ಕೋತಾ ಇರಿ, ತಳ ಹಿಡಿದೇ ಇರೋ ರೀತಿ ಕುದಿಸ್ಕೊಳ್ಳಿ. ನಾನು ಅಷ್ಟೆಲ್ಲ ಪ್ರಿಪೇರ್ ಮಾಡೋ ಅಷ್ಟರಲ್ಲಿ ಅಪ್ಪ ಅಮ್ಮ ಹಾಗೆಯೇ ನಮ್ಮ ಚಿಕ್ಕಮ್ಮ ಎಲ್ಲ ಊರಿಂದ ಬಂದರು. ಒಂದು ಸ್ವಲ್ಪ ಲೇಟಾಗಿ, ಇವಾಗ ಸ್ವಲ್ಪ ಬಿಸಿಲಲ್ವಾ, ಸೊ ತಂಪು ಹೊತ್ತಿಗೆ ರೀಚ್ ಆಗ್ತೀವಿ ಅಂತ ಅಂದಿದ್ರು. 5:30-6 ಗಂಟೆ ಹಾಗೆ ಕರೆಕ್ಟಾಗಿ ಬಂದರು. ಅವ್ರು ಬರ್ತಿದ್ದ ಹಾಗೆಯೇ ಡ್ರೈ ಫ್ರೂಟ್ಸ್ ಲಾಡು ಒಂದೊಂದು ಟೇಸ್ಟಿಗೆ
ಕೊಟ್ಟೆ, ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅಲ್ಲಿ ಹಾಕಿಸ್ಕೊಳ್ದೇ ಅವ್ರು ಊರಿಗೆ ತೊಗೊಂಡು ಹೋಗ್ತೀವಿ, ಅಲ್ಲಿ ತಿಂತೀವಿ, ಇಲ್ಲಿ ತಿನ್ನೋಕ್ಕಾಗಲ್ಲ, ನೀನು ಬೇರೆ ಪಾಯಸ ಎಲ್ಲ ಮಾಡ್ತಾಯಿದ್ಯಾ, ನಾವು ಊರಿಂದ ಜಿಲೇಬಿ ಎಲ್ಲ ತಂದಿದ್ದೀವಿ ಅಂತ ಅಂದ್ರ. ಸೊ ಹಾಗಾಗಿ ಆಯಿತು ಅಂತ ಅಂದ್ಬಿಟ್ಟು ಅವ್ರಿಗೆ ಅಲ್ಲೇ ಡ್ರೈ ಫ್ರೂಟ್ಸ್ ಲಾಡುನೆಲ್ಲ ಪ್ಯಾಕ್ ಮಾಡಿ ಕೊಟ್ಟೆ. ಸೊ ಅವ್ರಿಗೆ ಬರ್ತಿದ್ದ ಹಾಗೆಯೇ ಕಾಫಿ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ನೋಡಿ ಜಿಲೇಬಿ ಆಲ್ಮೋಸ್ಟ್ 1 kg ಆಗೋಷ್ಟು ತಂದಿದ್ದಾರೆ. ನನಗೆ ಸ್ವಲ್ಪ ಸ್ವೀಟ್ಸ್ ಇಷ್ಟ, ಬಾದುಷಾ ಜಿಲೇಬಿ ಆ ಥರದ್ದೆಲ್ಲ ಇಷ್ಟ ಅಂತ ಅಂದ್ಬಿಟ್ಟು ಅಲ್ಲಿಂದ ತರ್ತಾರೆ ಅವರು. ಸೊ ನಾನು ಅಯ್ಯೋ ಪಾಯಸ ಮಾಡ್ತಾಯಿದ್ದೀನಲ್ಲ, ಇಲ್ಲೂ ಸ್ವೀಟ್ ಆಗೋಯ್ತು, ಡ್ರೈ ಫ್ರೂಟ್ಸ್ ಲಾಡೂ ಮಾಡಿದ್ದೀನಿ ಅಂತ ಅಂತಿದ್ದೆ. ಸೊ ಹಾಗಾಗಿ ಬಿಡು, ಪಾಯಸ ಖಾಲಿ ಆಗುತ್ತೆ. ಈ ರೀತಿ ಟ್ರೆಡಿಷ್ನಲ್ ಪಾಯಸಗಳು ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಸಖತ್ತಾಗಿರುತ್ತೆ. ಏನು ಸ್ವೀಟ್ ಅಂತಲೂ ಅನ್ಸಲ್ಲ, ಯಾಕಂದ್ರೆ ಮೈಲ್ಡಾಗಿರುತ್ತೆ ಸ್ವೀಟು, ಬೆಲ್ಲದಿಂದ ಮಾಡಿರೋದು. ಹಾಗಾಗಿ ಎಷ್ಟು ಬೇಕಾದ್ರೂ ಕುಡಿಬೋದು. ಅನ್ನ ಸಾಂಬಾರು ಜೊತೆ ಸೈಡಿಗೆ ಹಾಕ್ಕೊಂಡು ತಿನ್ಕೊಬಿಟ್ರೆ ಸಖತ್ತಾಗಿರುತ್ತೆ. ಪಾಯಸ ಕುದೀತಾ ಇತ್ತು, ಅವ್ರಿಗೆಲ್ಲ ಕಾಫಿ ಮಾಡಿಕೊಡ್ತಾ ಇದ್ದೆ. ಇನ್ನು ಊರಿಂದ ಬರೀ ಕೈಯಲ್ಲಿ ಬರಲ್ಲ ಅಲ್ವಾ, ತರಕಾರಿ ಸೊಪ್ಪು ಊರಲ್ಲಿ ಫ್ರೆಶ್ ಆಗಿ ಸಿಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲನೂ ತಂದಿರ್ತಾರೆ. ನಾನು ಸ್ವಲ್ಪ ಕೆಲಸ ಜಾಸ್ತಿ ಅಂತ ಅಂದ್ಬಿಟ್ಟು ನನಗೆ ಆಗಲ್ಲ, ಇನ್ನು ಅವಳು ಹಾಗೆ ಎತ್ತಿಟ್ಬಿಡ್ತಾಳೆ, ನಾವೇ ಎಲ್ಲನೂ ಪ್ಯಾಕ್ ಮಾಡಿ ಕೊಟ್ಬಿಡೋಣ, ಫ್ರಿಡ್ಜಲ್ಲಿ ಜೋಡಿಸ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲ ತರಕಾರಿಗಳನ್ನೆಲ್ಲ ಸೆಗ್ರಿಗೇಟ್ ಮಾಡಿ ಸೊಪ್ಪೆಲ್ಲ ಬಿಡಿಸಿ ಎತ್ತಿಡ್ತಾ ಇದ್ದಾರೆ ಅಮ್ಮನೂ ಮತ್ತು ಚಿಕ್ಕಮ್ಮ. ಸೊ ಇಲ್ಲಿ ಲಾಸ್ಟಲ್ಲಿ ಪಾಯಸ ಸ್ವಲ್ಪ ಚೆನ್ನಾಗಿ ಕುದ್ದಿದ್ದಾದ ನಂತರ ಇದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿದು ತುಪ್ಪದಲ್ಲಿ ಒಗ್ಗರಣೆ ಹಾಕಿ ಮಾಡಿಬಿಟ್ರೆ ಪಾಯಸ ರೆಡಿನೇ ಆಗೋಗುತ್ತೆ. ಸೊ ನೋಡಿ, ಇವಾಗ ಈ ಹದದಲ್ಲಿರೋದು, ಸರ್ವ್ ಮಾಡಬೇಕಾದ್ರೆ ಯಾವ ಹದದಲ್ಲಿ ಬಂದಿರುತ್ತೆ ಅಂತ ನಾನು ತೋರಿಸ್ತೀನಿ. ಸೊ ಹಾಗಾಗಿ ಸ್ವಲ್ಪ ತೆಳುವಾಗೇ ಇಟ್ಕೊಳ್ಳಿ. ಸೊ ಸರ್ವ್ ಮಾಡಬೇಕಾದ್ರೆ ಕರೆಕ್ಟ್ ಹದದಲ್ಲಿರುತ್ತೆ, ಇಲ್ಲ ಅಂದರೆ ಸರ್ವ್ ಮಾಡಬೇಕಾದ್ರೆ ನೀವು ಹಲ್ವಾ ಸರ್ವ್ ಮಾಡೋ ರೀತಿಯಲ್ಲಿ ಆಗಿಬಿಡುತ್ತೆ. ಸೊ ಇವಾಗ ಒಂದು ಅರ್ಧ ಗಂಟೆ ಆದಮೇಲೆ ಊಟಕ್ಕೆ ಎಲ್ಲರಿಗೂ ಸರ್ವ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಇಲ್ಲಿ ಸಂಜೆ ಒಂದು 7 ಗಂಟೆ 7:15 ಈ ರೀತಿ ಹದದಲ್ಲಿ ಆಗಿದೆ. ಜಸ್ಟ್ ಒಂದು ಸ್ವಲ್ಪ ಬಿಸಿ ಮಾಡಿಬಿಟ್ಟು ನೀವು ಸರ್ವ್ ಮಾಡಿದ್ರೆ ಆಯಿತು. ಕರೆಕ್ಟ್ ಹದದಲ್ಲಿದೆ ನೋಡಿ, ಸಖತ್ತಾಗಿತ್ತು ಪಾಯಸ ಮಾತ್ರ. ಸೊ ತಂಪು ಬ್ರೋಕನ್ ವೀಟು ಬೇಸಿಗೆಗೆ ಸಖತ್ತಾಗಿರುತ್ತೆ. ಆ್ಯಂಡ್ ಇವಾಗ ಬೇರೆ ಬೇಸಿಗೆ ಬೇಗನೆ ಸ್ಟಾರ್ಟ್ ಆಗೋಗಿದೆ. ಸೊ ಬೇಸಿಗೆಯಲ್ಲಿ ವಾರದಲ್ಲಿ ಒಂದು 3 ಸಲ ಮೆಂತ್ಯ ಮುದ್ದೆ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೆ ತುಂಬಾ ತಂಪು. ಹಾಗಾಗಿ ನಮ್ಮಲ್ಲಿ ಮೆಂತ್ಯ ಮುದ್ದೆಗೂ ಡಿಮ್ಯಾಂಡ್ ಜಾಸ್ತಿ ಆಗೋಗಿದೆ. ವಾರದಲ್ಲಿ 10 kg ಮಾಡಿಸ್ತಾ ಇದ್ದಿದ್ದು ನಾನು ಇವಾಗ ವಾರದಲ್ಲಿ 25 kg ಆಗೋಷ್ಟು ಮೆಂತ್ಯ ಮುದ್ದೆ ಹಿಟ್ಟನ್ನು ರೆಡಿ ಮಾಡಿಸ್ತಾ ಇದ್ದೀನಿ. ನೆನ್ನೆನೂ ಇನ್ನೂ ಫ್ರೆಶ್ ಆಗಿ 25 kg ಆಗೋಷ್ಟು ಫ್ರೆಶ್ ಆಗಿ ಹುರಿದು ಪುಡಿ ಮಾಡಿಸಿ ಇಟ್ಟಿದ್ದೀನಿ. ನಿಮಗೆ ಬೇಕಿತ್ತು ಅಂತ ಅಂದಲ್ಲಿ 7795846794ಗೆ ವಾಟ್ಸ್ಯಾಪ್ ಮಾಡಿ. ಹಾಗೆಯೇ ಲಾಸ್ಟ್ ವಿಡಿಯೋದಲ್ಲಿ ABC ಮಾಲ್ಟ್ನ ನಾನು ತೋರಿಸಿದ್ದೆ. ನಾನು ವಾರದಲ್ಲಿ ಪ್ರಿಪೇರ್ ಮಾಡೋದೇ ಒಂದು 3-4 kg ಆಗೋಷ್ಟು, ಆದರೆ ನನಗೆ 8 kg 10 kg ಆಗೋಷ್ಟು ಆರ್ಡರ್ಸ್ ಬಂದುಬಿಟ್ಟಿತ್ತು. ಸೊ ಅವ್ರಿಗೆಲ್ಲ ಒಂದು ವಾರ ಡಿಲೇ ಮಾಡಿ ಕಳಿಸಿದ್ದೀನಿ ಪಾಪ, ಯಾಕೆಂದರೆ ತುಂಬ ಸ್ಮಾಲ್ ಬ್ಯಾಚಸಲ್ಲಿ ನಾನು ಪ್ರಿಪೇರ್ ಮಾಡೋದ್ರಿಂದ ನನಗೆ ಸ್ವಲ್ಪ ಟೈಮ್ ಹಿಡಿತು ಅವ್ರಿಗೆಲ್ಲ ಕೊಟ್ಟು ಕಳಿಸೋದು. ಪರವಾಗಿಲ್ಲ ಮೇಡಮ್, ನಿಧಾನಕ್ಕೆ ಕೊಟ್ಟು ಕಳಿಸಿ ನೀವು ಅಂತ ಅಂದ್ಬಿಟ್ಟು ತುಂಬಾ ಸಪೋರ್ಟ್ ಮಾಡಿದ್ರಿ ನೀವೆಲ್ಲರೂ. ಸೊ ಎಲ್ಲರಿಗೂ ABC ಮಾಲ್ಟು ಕಳಿಸಿದಾಗಿದೆ. ಫ್ರೆಶ್ ಬ್ಯಾಚ್ ರೆಡಿ ಇದೆ. ಮತ್ತು ಒಂದು 8 kg ಆಗೋಷ್ಟು ಫ್ರೆಶ್ ಬ್ಯಾಚ್ನ ನಾನು ರೆಡಿ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ ಮಾತ್ರ, ಕಲರ್ ನೋಡ್ತಾ ಇರ್ಬೋದು. ಫ್ರೆಶ್ ಬ್ಯಾಚ್ ಯಾವಾಗ ರೆಡಿ ಆದ್ರೂ ನಾನು ಮನೆಗೆ ಒಂದು ಬಾಕ್ಸ್ನಲ್ಲಿ ತೆಗೆದಿಟ್ಬಿಡ್ತೀನಿ. ಬೇಕು ಅಂದರೆ ಖಂಡಿತ ಆರ್ಡರ್ ಮಾಡಿ.